ಯಾರ್ದು ಫೋನ್ ಬಂತಲ್ಲ? ಹಲೋ, ಯಾರು ಫೋನ್ ಮಾಡಿದ್ರಲ್ಲ? ಮೇಡಮ್, ನಾನು ಸುಜಾತ ಅಂತ. ಅದು ನಿಮ್ಮ ಶಾಪ್ ಕ್ಲೋಸ್ ಆಗಿತ್ತು. ಇವತ್ತು ನಂಗೆ ಒಂದೆರಡು ಕಲೆಕ್ಷನ್ ಬೇಕಾಗಿತ್ತು. ಅಂದರೆ ಸ್ವಲ್ಪ ಫಂಕ್ಷನಿಗೆ ಒಂದೆರಡು ಬಟ್ಟೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬಂದೆ. ಓ ಹೌದಾ ಮೇಡಮ್, ಸಾರಿ, ಈಗ ನಾನು ಹೊರಗಡೆ ಇದ್ದೀನಿ. ಮೇಡಮ್, ಮತ್ತೆ ಸಂಜೆಗೆ ಬರೋಕ್ಕಾಗುತ್ತಾ? ಅಂದರೆ ಸ್ವಲ್ಪ ಒಂದು ಫಂಕ್ಷನ್ ಇತ್ತು ಅಂತ ಬಂದುಬಿಟ್ಟೆ. ಸಂಜೆಗೆ ಬರೋಕ್ಕಾಗುತ್ತಾ ಮೇಡಮ್? ಓ ಹೌದಾ ಸರ್, ನನ್ನ ಫ್ರೆಂಡ್ ಹೇಳಿದ್ಲು ನಿಮ್ಮ ಶಾಪ್ನಾಗ ಕಲೆಕ್ಷನ್ಸ್ ಚಲೋ ಅದಾವು ಅಂತೇಳಿ. ಅದಕ್ಕೆ ಇಲ್ಲಿಗೆ ಬಂದೆ ನಾನು. ಸರಿ, ಸಂಜೆಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ನಾನು. ನೀವು ಇರ್ತೀರಾ? ಮತ್ತು ನಂಗೆ ಭಾಳ ಲೇಟ್ ಆದರೆ ಆಗಲ್ಲ ರೀ ಬರೋಕ್ಕೆ. ಅದಕ್ಕೆ. ಹಾಂ ಹಾಂ ಮೇಡಮ್, ಈಗ ಇಲ್ಲಿ ಊಟ ಮಾಡ್ಕೊಂಡು ಬಿಡ್ತೀನಿ ನಾನು. ನೀವು ಬೇಕಾದ್ರೆ 3 ಗಂಟೆಯಿಂದ ಯಾವಾಗ ಬೇಕಾದರೂ ಬರ್ರಿ, ನಡೆಯುತ್ತೆ. 3, 4 ಗಂಟೆ, 5 ಗಂಟೆ ಬರ್ರಿ, ನಡೆಯುತ್ತೆ. ಅಂಗಡಿಲೇ ಇರ್ತೀನಿ. ಹಾಂ ಸರಿ ಮೇಡಮ್. ಮೇಡಮ್, ಗಾಗ್ರಾ ಆಮೇಲೆ ಇದು ಡಿಸೈನರ್ ಬ್ಲೌಸು ಸ್ಯಾರಿ ಬೇಕಾಗಿತ್ತು. ಅವು ಅದಾವಲ್ಲ? ಅದ ಮೇಡಮ್, ಎಲ್ಲ ಥರ ಅದಾವೆ. ನೀವು ಏನು ತಲೆ ಕೆಡಿಸ್ಕೋಬೇಡ್ರಿ. ನೀವು 4 ಗಂಟೆ, 5 ಗಂಟೆ ಎಷ್ಟೊತ್ತಿಗಾರ ಬರ್ರಿ, ನಾ ಇರ್ತೀನಿ ಶಾಪ್ನಾಗ. ಹಾಂ ಸರಿ. ಅಯ್ಯೋ, ಈಕೆ ಏನಿಲ್ಲದಾಳ? ಅಯ್ಯೋ, ಇವನು ಯಾಕೆ ಬಂದ? ಏನು ನೀವಿಲ್ಲಿ ಅಶ್ವಿನಿ? ಇದು ನನ್ನ ಫ್ರೆಂಡ್ ಲಕ್ಷ್ಮಿ, ಗೊತ್ತಲ್ಲ ನಿಮ್ಗೆ? ಲಕ್ಷ್ಮಿಯ ಹಾಕಿದ ಇವತ್ತು 12 ಶಾಸ್ತ್ರ, ಅದಕ್ಕೆ ಬಂದೆ. ನೀವಿಲ್ಲಿ? ತರುಣ್ ನನ್ನ ಫ್ರೆಂಡ್, ಅವನೇ ಬರಕ್ಕೆ ಹೇಳ್ದ. ಓ ಹೌದಾ, ಸರಿ ಬರ್ರಿ, ಒಳಗೆ ಬರ್ರಿ. ಒಬ್ಬರೇ ಬಂದ್ರ? ಇಲ್ಲ, ನಮ್ಮ ತಾಯಿ ನಾನು ಇಬ್ರು ಬಂದ್ವಿ. ಅವರಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಲ್ಲ, ನಮಸ್ಕಾರ ಮಾಡಿ ಬರ್ತೀನಿ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಓ ಸರಿ, ನಾನು ಒಳಗೆ ಹೋಗಿರ್ತೀನಿ, ನೀವು ಬರ್ರಿ. ಅಮ್ಮ ಹೇಗಿದ್ದೀರಿ? ಆರಾಮಿದ್ದೀರಾ? ಹಾಂ ಆರಾಮಿದ್ದೀನಿ. ನೀನೇನಮ್ಮ ಇಲ್ಲಿ? ಓ ಲಕ್ಷ್ಮಿ, ನಿನ್ನ ಗೆಳತಿಯಲ್ಲ? ಹಾಂ ಹಾಂ, ನಂಗೆ ಈಗ ನೆನಪಾತ್ ತಗೋ. ಸರಿ ಸರಿ. ಅಯ್ಯೋ, ಈಕಿ ಇಲ್ಲಿ ಇರ್ತಾಳಂತ ಗೊತ್ತಾಗ್ಲಿಲ್ಲಲ್ಲ ನನಗೆ. ನೋಡಪ್ಪ, ನಾ ಹೇಳ್ತೀನಿ, ಈಕಿ ಇಲ್ಲಿ ಅದಾಳಂತ ನನಗೆ ಗೊತ್ತಿಲ್ಲ. ನಾನು ನಿನ್ನ ಕರ್ಕೊಂಬಂದ್ಬಿಟ್ಟೆ. ಆಕಿ ನೋಡಿ ಹಲ್ಲಿಗಿಲ್ಲಿ ಕಿಸ್ಯಾಕೋಬೇಡ ಏನು, ಭಾಳ ಸೊಕ್ಕೈತೆ ಆಕಿಗೆ. ಆತವಾ? ಛೀ ಯಪ್ಪ, ಕಾಲೆಲ್ಲ ಗಲೀಜಾಗತ್ತು. ಅಯ್ಯೋ ದೇವ್ರೇ, ಎಷ್ಟು ಹೊಲಸಾಗೈತಿ ಇಲ್ಲಿ ಹಿತ್ಲ. ಥೂ, ಈ ಬ್ಯಾಕ್ ಡೋರ್ ಹತ್ರ ಹಿಂಗೆ ಇಟ್ಕೊಳ್ಳೋದು. ಇದನ್ನೇ ಒಂದು ಸ್ವಲ್ಪ ಕ್ಲೀನ್ ಮಾಡಿಸಿ ಗಾರ್ಡನ್ ಥರ ಮಾಡಿದ್ರು ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಥೂ, ಬಾತ್ರೂಮ್ ಇಲ್ಲೈತಿ. ಹಂಗಾರೆ ನಾನು ಇಲ್ಲಿ ಇರೋ ಅಷ್ಟೊತ್ತು ಬಾತ್ರೂಮ್ಗಂತೂ ಹೋಗಲ್ಲಪ್ಪ. ಇರೋಕ್ಕೆ ಸಾಧ್ಯನೇ ಇಲ್ಲ. ಬೇಡ ಬೇಡ, ಇಲ್ಲಿ ಬಾತ್ರೂಮ್ಗೆ ಹೋಗೋದು ಬೇಡಪ್ಪ. ಥೂ, ಕೆಟ್ಟ ವಾಸನೆ. ಅದು ಅಲ್ಲದೆ ಈ ಸಗಣಿ ನೆಲ. ಅಯ್ಯೋ ದೇವ್ರೇ, ಅತ್ತೆಯವರು ಅದಕ್ಕೆ ಈ ಮನೆ ಸಂಬಂಧ ಬೇಡ ಬೇಡ ಅಂತ ಇರೋದು. ನಾನು ನೋಡಿದ್ರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತೆಲ್ಲ ಮಾಡಿಸ್ಕೊಂಡು ಬಂದೇನಿ. ಈ ನೆಲದಾಗ ನನ್ನ ಕೈ ಕಾಲೆಲ್ಲ ಚೀಚಿ. ಅದ್ರಾಗ ಬೇರೆ ಮೊದಲೇ ಮೂಡ್ಗಾಳಿ ಬಿಟ್ಟೈತಿ. ಯಪ್ಪ, ನಾನು ಮಾತ್ರ ಇಲ್ಲಿ ನೆಲದ ಮೇಲೆ ಕುತ್ಕೊಳ್ಳಲ್ಲ. ಸಗಣಿ ನೆಲ ಕುತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೀರೆ ಎಲ್ಲ ಹೊಲ್ಸಕೈತಿ. ಮೊದಲು ಕಾಸ್ಟ್ಲಿ ಸ್ಯಾರಿ, 7,000 ರೂಪಾಯಿ ಸ್ಯಾರಿ ಇದು. ಒಳ್ಳೇದಾಯ್ತು, ಇಷ್ಟೇ ಕಡಿಮೆ ದುಡ್ಕೊಂಬ. ಇದಕ್ಕಿನ್ನೂ ಸ್ವಲ್ಪ ಚಲೋ ದುಡ್ಕೊಂಡಿದ್ದೇನೆ, ಮುಗಿದೋದ್ಕತಿ. ಅಯ್ಯೋ ಕೆಟ್ಟ ವಾಸನೆ. ಆಕಳು, ಥೂ, ಮಾತಾಡೋಕ್ಕಾಗ್ತಿಲ್ಲ. ಸಗಣಿ ಅದು ಹುಚ್ಚಿ ವಾಸನೆ ಇರಬೇಕು. ಥೂ, ಅಯ್ಯೋ ಇಂಥ ಮನೆ ಸಂಬಂಧನ. ಅಯ್ಯೋ ಪುಣ್ಯಕ್ಕೆ ಇಲ್ಲೇನಾರು ಊಟ ಗಿಟ ಮಾಡೋದು ನನ್ನ ಕೈಲಾಗಲ್ಲಪ್ಪ. ಊಟ ಮಾಡೋಕ್ಕೆ ಯವ್ವ ನನ್ನ ಕೈಲಿ ಆಗೋದೇ ಇಲ್ಲ. ಶಪ್ಪ ದೇವ್ರೇ, ಬೇಗ ಬೇಗ ಇಲ್ಲೊಂದು ಸಣ್ಣದಿದೊಂದು ಫಂಕ್ಷನ್ ಮುಗಿಸ್ಕೊಂಡು ಮೊದಲಿಂದ ಹೋಗ್ಬೇಕು. ಒಳ್ಳೇದಾದ ಅತ್ತಿಯವರು ಯಾರನ್ನೂ ರಿಲೇಷನ್ಸ್ನ ಕರೀಲಾರದ್ದು. ಅವರೆಲ್ಲ ಬಂದು ಈ ಮನೆ ಹುಟ್ಟಿ ಹಿಂಗೆ ನೋಡಿಬಿಟ್ಟಿದ್ರೆ ಅಯ್ಯೋ ಎಂಥ ಮನೆ ಹುಡುಗಿ ಬಂದತಪ್ಪ ಅಂತಿದ್ರು. ಈಗ ಹಾಗಾದ್ರೆ ಲಗ್ನ ಪತ್ರಿಕೆ ಬರಿಬೋದಾ? ಭಟ್ರ ನೋಡ್ರಿ, ಒಂದು ಚಲೋ ಮುಹೂರ್ತ ಇಡ್ರಿ. ಆದಷ್ಟು ದೌಡ ಮದ್ವೆ ಮಾಡಿ ಮುಗಿಸ್ಬಿಡನಂತೆ. ಚಲೋ ಮುಹೂರ್ತ ಇಡ್ರಿ. ಮುಹೂರ್ತ ಹೆಂಗಿರ್ಬೇಕಂದ್ರೆ ಮದುವೆ ಆಗತ್ಲೆ ವರ್ಷ ತುಂಬದ್ರಾಗ ತೊಟ್ಲು ತೂಗ್ಬೇಕು ನೋಡ್ರಿ. ಅಶ್ವಿನಿ, ಅಲ್ಲಿ ನೋಡು, ನೀನು ಮದ್ವೆ ಮಾಡ್ಕೋಬೇಕಂತಿದ್ದಿದ್ದು ಹುಡುಗ ಇಲ್ಲೇ ಕುಂತಾನೆ. ಅವನು ತರುಣ್ ಅವ್ರ ಫ್ರೆಂಡ್. ತರುಣ್ ಕರೆದಿರ್ಬೋದು ಮೋಸ್ಟ್ಲಿ, ಅದಕ್ಕೆ ಬಂದಾನ. ಇಲ್ಲಾಂದ್ರೆ ಅವನು ಯಾಕೆ ಇಲ್ಲಿ ಬರ್ತಿದ್ದ? ತರುಣ್ ಫ್ರೆಂಡ್ ಇರಬೇಕು. ಹೋಗ್ಲಿ ಬಿಡ, ನೀ ಯಾಕಡೆ ನೋಡಬೇಡ ಜಾಸ್ತಿ. ನಂಗೆ ಯಾಕೆ ಪದೇ ಪದೇ ಹೇಳ್ತಿ? ಆಮೇಲೆ ನಾವು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಏನು ಕಷ್ಟ. ಸುಮ್ಮನಿರಿ, ನಂಗೆ ಆ ಕಡೆ ನೋಡೋಕೆ ಇಂಟ್ರೆಸ್ಟ್ ಇಲ್ಲ. ಇಲ್ಲೋಡು, ಅಶ್ವಿನಿ ಅವ್ರು ಬರ್ತಾರಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ಬಂದಿದ್ದು ಒಳ್ಳೇದೇ ಆಯ್ತು. ಬಿಡಲೆ, ಹೋಗ್ಲೇ ತಗ. ಮದ್ವೆನೇ ಬೇಡ ಅಂತ ಅಷ್ಟೊಂದು ಖಂಡಿತವಾಗಿ ಹೇಳಾಳ. ನನಗೆ ದರ್ದು ಬಿದ್ದೈತೆ. ಬೇಡ ಅಂದ್ರೆ ಬೇಡ ಅಷ್ಟೆ. ನಾನು ಮನ್ಯಾಗ ಹೇಳ್ಬಿಟ್ಟಿನಪ್ಪ, ಯಾವ ಹುಡುಗಿ ತೋರಿಸ್ತಾರ ಆ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ. ಈಗ ಮತ್ತೆ ನಾನು ತಲೆ ಕೆಡಿಸ್ಕೊಳಲ್ಲ. ಓ ಹೌದಾ? ಆದರೂ ಅವರಿಬ್ಬರು ಫ್ರೆಂಡ್ಸು, ನಾವಿಬ್ಬರು ಫ್ರೆಂಡ್ಸು, ನಾನು ನೀನು ಫ್ರೆಂಡ್ಸು ಏನು? ಅವರಿಬ್ಬರನ್ನ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇರಲಿ ಬಿಡಪ್ಪ, ಮತ್ತು ನಾನು ಯಾಕೆ ಫೋರ್ಸ್ ಮಾಡಲಿ? ಆದರೂ ಈಕಿ ಇಲ್ಲಿ ಇರ್ತಾಳಂತ ನಂಗೆ ಗೊತ್ತಿರಲಿಲ್ಲ. ಬಂದಿದ್ದು ಒಳ್ಳೇದೇ ಆಯಿತು. ನೋಡೋಣ, ಆಮೇಲೆ ಟೈಮ್ ಸಿಕ್ಕರೆ ಗ್ಯಾಪಲ್ಲಿ ಒಂದು ಸ್ವಲ್ಪ ಮಾತಾಡೋಣ. ಬೇಡ ಅಂತಿ, ಮಾತಾಡ್ತೀನಿ ಅಂತಿ. ಮಗನೇ, ನಿನ್ನ ತಲೆಯಾಗ ಏನೈತಿ?
ತಲೆ ತುಂಬ ಅವಳೆ ಅದಾಳ. ತಲೆಯಾಗ ಏನೈತಿ ಅಂತ ಕೇಳ್ತಿ. ತಲೆ ತುಂಬ ಅವಳೆ ಅದಾಳಪ್ಪ. ಆದ್ರೆ ಏನು ಮಾಡ್ಬೇಕು, ಮದ್ವೆ ಬೇಡ ಅಂದ್ಲಲ್ಲ, ಹಂಗಾಗಿ ನಾನು ಸುಮ್ಮನಾದೆ. ಅದೇನೋ ಅಂತಾರಲ್ಲ, ಹುಡ್ಕೊಂಡು ಹೋದು ಬಳ್ಳಿ ಕಾಲಿಗೆ ತೊಡರ್ತು ಅಂತ ಹಂಗೆ ಬೇಡ ಅಂತ ಅಂದ್ಕೊಂಡ್ರು ಬಿಟ್ಟಿದ್ನಪ್ಪ. ಕೈನ ಫೋನು ಮಾಡಿಲ್ಲ, ಅವಳ ಫೋಟೋನು ನೋಡೋಕೆ ಹೋಗಿಲ್ಲ, ಎಲ್ಲ ಕೈ ಬಿಟ್ಟಿದ್ದೆ. ನೋಡಿದ್ರೆ ಮತ್ತಿಲ್ಲೇ ಮೀಟ್ ಆಗೋ ಥರ ಆಯ್ತಲ್ಲೋ. ನೋಡೋಣ, ದೇವ್ರಿಚ್ಛೆ ನಾವಿಬ್ಬರು ಮದ್ವೆ ಆಗಬೇಕು ಅಂತ ಇರ್ಬೋದು. ನೋಡೋಣ ಇಲ್ಲಿಂದ ಹೋಗೋದ್ರೊಳಗೆ ಏನಾಗುತ್ತೆ ಅಂತ. ನಮ್ಮವ್ವ ಉಪವಾಸ ಮಾಡ್ತಾ ಇದ್ದಾಳಪ್ಪ. ನಂಗೊಂದು ಒಳ್ಳೆ ಹುಡುಗಿ ಸಿಗಲಿ, ಮದುವೆ ಆಗಲಿ ಅಂತ. ದೇವರು ಈ ಒಳ್ಳೆ ಮದುವೆ ಆಗೋ ಥರ ಏನಾದರೂ ಮಾಡ್ತಾ ಇದ್ದಾನ ಏನು ಅಂತ. ಹಾಂ, ಈಗ ಮದುವೆ ಮುಹೂರ್ತ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಇದಾವೆ. ಡಿಸೆಂಬರ್ ತಿಂಗಳಲ್ಲಿ ಮದುವೆ ಮುಹೂರ್ತ ಚಲೋ ಐತಿ. ಆವಾಗ 11ನೇ ತಾರೀಕು ಬೆಳಗ್ಗಿನ ಜಾವದ ಗೋಧೂಳಿ ಲಗ್ನ 6 ಗಂಟೆ ಸುಮಾರು ನೀವು ಮಾಂಗಲ್ಯ ಧಾರಣೆ ಇಟ್ಕೋಬೋದು. ಅವತ್ತು ಮುಹೂರ್ತ ಭಾಳ ಚಲೋ ಐತಿ. ಅವತ್ತು ಮದುವೆ ಆಗಕ್ಕೆ ಪ್ರಶಸ್ತವಾಗೈತಿ. ಆಗಲಿ, ಅವತ್ತೇ ಆಗಲಿ. ಹುಡುಗಿಗೆ ನಮ್ಮ ಕಡೆಯಿಂದ ಒಂದು ಸೀರೆ, ಯಾವುದೋ ಮದುವೆದು, ಆಮೇಲೆ ಎಂಗೇಜ್ಮೆಂಟಿಂದು ಬೇರೆ, ಆಮೇಲೆ ಇದು ಗೋಧಿ ಉಡಕ್ಕಿದ್ದು ಬೇರೆ. ನಮ್ಮ ಕಡೆಯಿಂದ ಅರ್ಶಿನ ಶಾಸ್ತ್ರಕ್ಕೊಂದು ಒಟ್ಟು 4 ಸೀರೆ ಕೊಡ್ತೀವಿ. 4 ಸೀರೆ, ಆಮ್ಯಾಗ ಇದು ನಮ್ಮ ಕಡೆ ಕಾಲನ್ ಚೈನ, ಆಮೇಲೆ ಸೊಂಟಕ್ಕೆ ಹಾಕ್ಕೊಂತಾರಲ್ಲ ಗೆಜ್ಜಿ ಅದು, ಆಮೇಲೆ ಇದು ಬಂಗಾರದ್ದು ಅಂದರೆ ಒಂದು ಅವಲಕ್ಕಿ ಸರ. ಬೇಡ ನಾನು ನಕ್ಲೆಸ್ ತೊಗೊಳ್ತೀನಿ ಅಂದರೆ ನಕ್ಲೆಸ್ಸು. ಈ ಥರ ಇಷ್ಟು ಬಂಗಾರ ನಮ್ಮ ಕಡೆಯಿಂದ ಕೊಡ್ತೀವಿ. ಲಗ್ನ ನಮ್ಮ ಕಡೆನೇ ಮಾಡ್ಕೊತೀವಿ. ಹುಡುಗಿಗೆ ಏನೇನು ಹಾಕ್ತೀನಿ ಅಂತ ಅವ್ರು ಹೇಳಿದ್ರೆ, ಹುಡುಗಿಗೆ ಏನೇನು ಹಾಕ್ತೀರಿ ಅಂತ ನೀವು ಹೇಳ್ರಿ. ಗೋಧುಳಿ ಲಗ್ನ ಭಾಳ ಪ್ರಶಸ್ತವಾಗೈತೆ ಬಿಡ್ರಿ. ಲಗ್ನದಾಗ ಗೋಧಿ ಹುಗ್ಗಿ ಬೇಡ, ಬುಂದೆ ಮಾಡಿಸಿದ್ರ ತಗೋರಿ. ಮತ್ತೆ ಯಾಕೆ ಲಗ್ನದಾಗ ಗೋಧಿ ಹುಗ್ಗಿ ಮಾಡಿಸ್ಬೇಕು? ಯಾಕೆ ನಿಮಗೆ ತಿನ್ನೋ ಆಸೆ ಅನ್ರಿ? ಮತ್ತೆ ಅಲ್ಲ ಗೋಧುಳಿ ಲಗ್ನ, ಅದೇ ಗೋಧಿ ಹುಗ್ಗಿನ ಆಯ್ತು ಬಿಡ್ರಿ. ಮದ್ವೆಯಾಗ ಅದನ್ನೇ ಮಾಡ್ಸನಂತ, ಅದಕ್ಕೇನಾಗಬೇಕಾಗೈತಿ? ನಾನು ಕೆಲವ್ರು ತಿಂತಾರ ಕೆಲವ್ರು ತಿನ್ನಲ್ಲ ಅಂತ ಇದು ಮಾಡಕತ್ತಿದ್ದೆ. ಅದು ಬುಂದೆ ಬದ್ಲಿ ಗೋಧಿ ಹುಗ್ಗಿನೇ ಮಾಡ್ಸಂದ್ರ ಆತ, ಹೌದಿಲ್ಲ? ಅದು ಭಾರಿ ರುಚಿ ಆಕತ್ರಿ. ಅದಕ್ಕೂ ಕಜ್ರ ಆಮೇಲೆ ಈ ಕೋವಾ ಗಿವಾ ಹಾಕಿ ಮಾಡಿದ್ರೆ ಭಾರಿ ರುಚಿ ಆಕತಿ. ನಾನೇ ಮಾಡ್ತೀನಿ, ಇಲ್ಲ ಮಾಡೋರು ಭಟ್ರಿಗೆ ಹೇಳ್ತೀನಂತ ಏನೇನು ಹಾಕಿ ಮಾಡ್ಬೇಕು ಅಂತೇಳಿ. ಇಲ್ಲಿ ಯಾರಿಗೆ ಸಕ್ರೆ ಕಾಯಿಲೆ ಏನಿಲ್ಲಲ್ಲ, ಒಂಚೂರು ಹೆಚ್ಚಿಗೆನೇ ಹಾಕಿ ಬೆಲ್ಲ ಹಾಕಿ ಮಾಡಿಸ್ಬಿಡೋಣ. ಶಾಂತವ ಹೇಳು, ಹುಡುಗಗೆ ನೀವೇನೇನು ಹಾಕ್ತೀರಿ? ಅಲ್ಲ ನಿಮ್ಗೆ ಗೊತ್ತಿದ್ದಿದ್ದೇ ಐತಿ, ಹುಡುಗಿ ಮನೆ ಕಡೆ ಅಷ್ಟು ಅನುಕೂಲವಾಗಿ ನಾವು ಹುಡುಗ ಒಂದು ತೊಲಿ ಚೈನ, ಕೈಯಾಗ ಒಂದು ಉಂಗ್ರ, ಆಮೇಲೆ ಅವ್ರಿಗೆ ಎಂಥ ತಿಳಿತೈತಿ ಅಂಥದ್ದೊಂದು ಜೊತೆ ಸೂಟು ಬೂಟ್ ತೊಗೋತಾರೋ, ಪಂಚಿ ಶರ್ಟ್ ತೊಗೋತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಈಗ ಈ ಶೇರ್ವಾನಿ ಹಾಕೊಂಡ್ರಲ್ಲ ಇಂಥ ತೊಗೋತಾರೋ ಲಗ್ನಕ್ಕೆ, ನಮ್ಗೆ ಗೊತ್ತಿಲ್ಲ. ಅಂಥದ್ದೇ ತೊಗೊಲಿ ಅವ್ರು ಹಿಡ್ದಂಥದ್ದು. ಆಮೇಲೆ ಬೂಟು ಇಲ್ಲ ಚಪ್ಪಲ್ ಕೊಡ್ಸಂದ್ರೆ ಚಲೋ ಚಪ್ಪಲ್, ಆಮ್ಯಾಗ ಕೈಯಾಗ ಒಂದು ಚಲೋ ವಾಚ್, ಮತ್ತು ಏನು ಕೊಡ್ಬೇಕಲ್ಲ ಹುಡುಗ ಏನು ವರೋಪಚಾರ ಮಾಡ್ಬೇಕು ನಮ್ಮ ಕಡೆಯಿಂದ ಕರೆಕ್ಟಾಗಿ ಮಾಡ್ತೀವಿ. ಬರೀ 1.5 ತೊಲೆನಾ? ಅಯ್ಯ, 1.5 ತೊಲಿ 10 ತೊಲಿ ಕೊಟ್ಟು ನನ್ನ ಮದುವೆ ಮಾಡ್ಕೊಳಕ್ಕೆ ರೆಡಿ ಅದಾರ. ಅವನು ನಿಮ್ಮ ಹುಡುಗಿನ ಇಷ್ಟಪಟ್ಟಾನ. ಅಟ್ಲೀಸ್ಟ್ ಒಂದು 5 ತೊಲಿನಾರು ಬೇಡ? ನೋಡಿ, ನಮ್ಮ ತಂದೆ ತಾಯಿಗೆ ದುಡ್ಡು ಹಾಕೋರು ಯಾರು ಇಲ್ಲ. ನಾನು ನಮ್ಮ ತಂಗಿ ಇಬ್ಬರೇ ಇದ್ದಿದ್ದೆ, ಅದರಲ್ಲೂ ನನ್ನ ಮದುವೆಯಾಗಿ ಭಾಳ ದಿನ ಆಯ್ತು. ಇನ್ನು ನಮ್ಮ ತಂಗಿ ಇವಾಗ ನೌಕರಿಗೆ ಸೇರಿದ್ಲು, ಒಂದು 3-4 ತಿಂಗಳಾಗಿತ್ತಷ್ಟೇ. ಈಗ ಸಡನ್ಲಿ 5 ತೊಲಿ ಅಂತಂದರೆ ಭಾಳ ಕಷ್ಟ ಆಕೈತಿ. 5 ತೊಲಿಗಟ್ಲೆ ಆಗಲ್ಲ. ಹೌದು 5 ತೊಲಿಗಟ್ಲೆ ಅಂದ್ರೆ ಕಷ್ಟ ಆಕೈತಿ. ನೋಡುವ ಸುವರ್ಣ, ನೀ ಸ್ವಲ್ಪ ಸುಮ್ಮನಿರವ. ಅದು 5 ತೊಲಿ ಅದು ಬೇಡ. ಅವ್ರು ಏನು ಎಷ್ಟು ಹಾಕ್ತೇನೆ ಅಂದ್ರೆ ಅಷ್ಟೇ ಹಾಕಲಿ, ಇರಲಿ ಪರವಾಗಿಲ್ಲ. 5 ತೊಲಿ ಅಲ್ಲ, ನಾ ಹಾಕ್ತೀನಿ. ಮಾವರ 5 ತೊಲಿ ಎಲ್ಲ ಏನು ಬೇಡ, 5 ತೊಲಿ ಬೇಡ, ಸಾಕು. 2 ತೊಲ ಹಾಕಿ ಸಾಕು. 1.5 ಕೊಡ್ತೇನೆ ಅಂತಿದ್ರಲ್ಲ, ಸಾಕು 2 ತೊಲ ಸಾಕು. ಇಲ್ಲ ಹಳ್ಯಾರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. 5 ತೊಲಿ ಬಂಗಾರ ನಾನು ಹಾಕ್ತೇನೆ. ಏನು ನನ್ನ ಮಗಳು ಖುಷಿಯಾಗಿರ್ಬೇಕಷ್ಟೇ, ಹೋದ ಮನೆ ಒಳಗೆ ಆರಾಮಾಗಿರ್ಲಿ. ಏನು ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಹತ್ರ ಐತಿ ನನಗೆ ಅಷ್ಟು ಶಕ್ತಿ ದೇವ್ರು ಕೊಟ್ಟಾನ, ನಾನು ಹಾಕ್ತೇನೆ. ನೀವು ತಲೆ ಕೆಡಿಸ್ಕೋಬೇಡ್ರಿ, ಖುಷಿಯಿಂದ ಮದುವೆ ಮಾಡ್ಕೊಳ್ಳೋದು ಅಷ್ಟೇ ನೋಡ್ರಿ. ಏನು ನೀವು ತಲೆನೇ ಕೆಡಿಸ್ಕೋಬೇಡ್ರಿ, ನನ್ನ ಹತ್ರ ದುಡ್ಡು ಐತಿ. ಅಲ್ಲ ಪಾಪ, ಸ್ವಲ್ಪ ಟೈಮ್ ಇದ್ದಿದ್ರೆ ನಿಮ್ಮ ಮಗಳು ಈಗ ಹೆಂಗಿದ್ರಿ? ಇದು ಯಾವ್ದು, ಅಕ್ಟೋಬರ್ ತಿಂಗಳು, ನವೆಂಬರ್, ಡಿಸೆಂಬರ್, ಇನ್ನೊಂದು ತಿಂಗಳು 2 ತಿಂಗಳು ಪೇಮೆಂಟ್ ಏನೋ ಬರ್ತೈತಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮುಹೂರ್ತ ನೋಡಂದ್ರೆ ನಮ್ಮ ಸ್ವಾಮಿಗಳು ನೋಡ್ತಾರೆ, ಅದಕ್ಕೇನಿಲ್ಲ. ಮತ್ತು ಒಂಚೂರು ಪಾಪ ನಿಮ್ಗೆ ಬಂಗಾರಕ್ಕೆ ರೊಕ್ಕನಾರು ಕೂಡ್ತೈತಿ. ಏನಂತೀರಿ? ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಂತ ಹೇಳ ಮುಹೂರ್ತನ, ಇನ್ನೊಂದು 5-6 ತಿಂಗಳು ಬಿಟ್ಟು. ಭಾಳ ಸೊಕ್ಕೈತಿ ನಿಮ್ಮ ಅತ್ತಿಗೆ. ನೀನು ಆ ಮನೆ ಸೊಸೆಯಾಗಿ ಹೋದ್ಮೇಲೆ ಪೂರ್ತಿ ಸೊಕ್ಕು ಮುರಿಬೇಕು ನೋಡಿ ನಿಮ್ಮ ಅತ್ತಿದ. ಅಲ್ಲ ಎಷ್ಟಿರ್ಬೇಕು? ನೀನು ದುಡ್ಡು ಕೊಟ್ಟೆ ನಿನಗೆ ಬಂಗಾರ ಮಾಡಿಸ್ಬೇಕಾ? ನೋಡು ಮಾತಾಡ ಮಾತು ನೋಡು. ಅದಕ್ಕೆ ಇಂಥ ಸೊಕ್ಕಿನವ್ರು ಕಂಡ್ರೆ ನನಗೆ ಆಗಿ ಬರಲ್ಲ. ಕಡ ಮುಡಿ ಮುಡ್ದಂಗೆ ಹೇಳಿದ್ದ ನಿಮ್ಮ ಮನೆಗೆ ನಾನು ಸೊಸೆಯಾಗಿ ಬರಲ್ಲ ಅಂತ. ಹೆಂಗೆ ಕುಂತಾಳ ನೋಡಿಕೆ ನಮ್ಮ ಅತ್ತಿ ಕರಿ ಸೇರಿ ಉಟ್ಕೊಂಡು. ಬರ್ತವ್ರ ಸಿಟ್ಟಿಗೆ ನಿಮ್ಮ ಅತ್ತಿಗೆ ಎದ್ದು ನೆತ್ತಿಗೆ ಒಂದು ಕುಕ್ಕನ ಅನಿಸ್ತಾ ಇತ್ತು ನನಗೆ. ಅವರಿಗೆ ಮನಸ್ಸರಿಗಿಂತ ದುಡ್ಡೇ ಹೆಚ್ಚು ಅನ್ನೋಂಗದಾರ. ತಡಿ ಮನಸ್ಸರೇ ಮುಖ್ಯ, ದುಡ್ಡಲ್ಲ ಅಂತ ಅವ್ರಿಗೆ ಬುದ್ಧಿ ಭೇಟಿ ಮಾಡಿಸ್ತೇನೆ. ಈಗ ದೊಡ್ಡವರೆಲ್ಲರೂ ಕೂಡ್ಯಾರ, ಇವ್ರಿದ್ರಿಗೆ ಮಾತಾಡಬಾರ್ದಂತ ಸುಮ್ಮನದೇನಷ್ಟೆ. ಅಯ್ಯೋ, ನಮ್ಮ ಗೌಡ್ರು
ಈಗ ಬರೋ ಮಗಳ ಪಗಾರ ಕೂಡ್ಸಿಟ್ಟು ಏನು ಬಂಗಾರ ಮಾಡಿಸ್ಬೇಕಂತ ಏನಿಲ್ಲಪ್ಪ. ಹೆಣ್ಮಕ್ಳು ಎತ್ತುಗುಟ್ಲೆ ಗೊತ್ತಲ್ಲ ಮದುವೆ ಮಾಡ್ಬೇಕು ಅಂತೇಳಿ ಅವ್ರ ಕಡೆ ಐತಿ. ಈಗ ಹೆಣ್ಮಕ್ಳಿಗೆ ಚಂದಾಗಿ ಮದುವೆ ಮಾಡಿ ಕಳ್ಸೋ ಅಷ್ಟೇ. ನೀವೇನು ಬೇರೆ ಮುಹೂರ್ತ ಇಡ್ಸೋದು ಬೇಡ, ಇದೇ ಮುಹೂರ್ತಾಗೆ ಮದುವೆ ಆಗಲಿ. ಬೇರೆ ಮುಹೂರ್ತ ಏನು ನೋಡೋದು ಬೇಡ, ಇದೇ ಮುಹೂರ್ತಾಗೆ ಮದುವೆ ಆಗಲಿ. ನೀವು ಯಾವ ಥರ ಹೇಳಿರೋ ಆ ಥರನ ನನ್ನ ಮಗಳನ್ನ ನಾನು ಮದುವೆ ಮಾಡ್ಕೊಡ್ತೀನಿ. ಹೆಣ್ಣು ಸಿಕ್ಕರೆ ಸಾಕಂತ ಕಾಯ್ತಾ ಇದಾರ. ಈಗ ಎಲ್ಲಿ ವರದಕ್ಷಿಣೆ ತಂದಿರ್ರಿ ಯಾಕಾರ ನೀವು? ಅದೇನು ನಮಗೇನು ಬೇಡ, ಎಲ್ಲ ಅವ್ರ ಮಗಳಿಗೆ ಇರಲಿ. ಅದೇನು ಚೈನು ಉಂಗ್ರ ಅದೇನೇನು ಹಾಕ್ತೀನಿ ಅಂದ್ರಲ್ಲ, ಅದು ಯಾವುದು ನನ್ನ ಮಗೇನು ಬೇಡ. ಯಾಕಂದ್ರೆ 4 ಮಂದಿಯಾಗ ಅಡ್ಡಾಡಕ್ಕಿ ಆಕಿ ನನ್ನ ಮಗಗೆಲ್ಲ ಅದಾವಪ್ಪ, ಚೈನೂ ಐತಿ ಉಂಗ್ರನೂ ಐತಿ. ಆಮೇಲೆ ಅವ್ನು ಹೆಚ್ಚಿಗೆ ಬಂಗಾರಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಒಂದು 5 ತೊಲೆ ಐತಲ್ಲ, ಅದ್ರೊಳಗೆ ಒಂದು ತೊಡೆ ಇಲ್ಲ ಯಾವ್ದಾರ ಲಾಂಗ್ ಹಾರ ನೆಕ್ಲೆಸ್ ಏನಾರ ಒಂದು ಮಾಡಿಸ್ಕೊಟ್ಬಿಡ್ರಿ, ನಡೀತೈತೆ ಸಾಕು. ಇಲ್ಲಾಂದರೆ ಆ 5 ತೊಲೆದು ಪೂರ್ತಿ ತಾಳಿ ಚೇನ್ ಮಾಡಿಸ್ಬಿಡ್ರಿ. ನಾವು ನೆಕ್ಲೆಸ್ ಹಾಕ್ತೀವಿ, ನೀವು ಒಂದು ತಾಳಿ ಚೇನ್ ಕೊಡ್ತೀರಿ. ಉಳಿದಿದ್ದು ಆಮೇಲೆ ಕ್ರಮೇಣ ನಮ್ಮ ಮನೆಗೆ ಸೊಸೆಯಾಗಿ ಬಂದಮೇಲೆ ಏನೇನು ಸಿಗ್ಬೇಕೋ ಅದೆಲ್ಲ ಸಿಗ್ತತಿ. ಈಗ ಸದ್ಯಕ್ಕೆ ಒಂದು ತಾಳಿ ಚೇನು ಒಂದು ನೆಕ್ಲೆಸ್. ಈಗ ಯಾರು ಕರಿತಾಳಿ ಹಾಕೊಳ್ಳಲ್ಲ ನೋಡ್ರಿ ಜಾಸ್ತಿ. ಮನ್ಯಾಗ ಹಾಕ್ಕೊಂಡ್ರು ಶಾರ್ಟ್ ತಾಳಿ ಚೇನ್ ಹಾಕೊಂಡ್ಬಿಡ್ತಾರ. ಈ ಹೊರಗೊಂಡ್ರೆ ತಾಳಿ ಚೇನೇ ಹಾಕೊಳ್ಳೋದು ಮೇನ್. ಅದಕ್ಕೆ ಹೇಳಿದೆ. ಸರಿ ಆಯ್ತು. ಹಂಗಾರ ಎಲ್ಲರಿಗೂ ನಾಷ್ಟಕ್ಕೆ ತೊಗೊಂಬರ್ಲಲ್ಲ? ಕುಂದ್ರುವ ನೀನು ಕುಂದ್ರ ಅಕ್ಕಾರ. ತಡಿ ನಾಷ್ಟಕ್ಕೆ ತೊಗೊಂಬರ್ತೇನೆ, ಕುಂದ್ರಪ್ಪ ನೀನು ಕುಂದ್ರ. ಬೇಡ್ರಿ ಅಂಟಿಯರ, ನಾನು ನಿಂದಿರ್ತೀನಿ, ಪರವಾಗಿಲ್ಲ.